ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಕಾಮನ್ ಆಗಿ ಎಲ್ಲರೂ ಏನ್ ಮಾಡ್ತಾ ಇದ್ವಿ, ಲಾಸ್ಟ್ ಸೀಸನ್ ಆಗ್ಲಿ ಇನ್ನು ಬರೋ ಸೀಸನ್ ಆಗ್ಲಿ OTT ಮತ್ತು ಟಿವಿಲಿ ಆನ್ ದ ಟೈಮ್ ಆನ್ ದ ಸ್ಪಾಟ್ ಸೇಮ್ ಟೈಮ್ ಅಲ್ಲೇ ಒಂದು ಪ್ಲೇ ಆಗ್ತಾ ಇತ್ತು, ಶೋ ಬರ್ತಾ ಇತ್ತು. ಬಟ್ ಈ ಸಲ ಡಿಫ್ರೆಂಟ್ ಆಗೆಲ್ಲ ಪ್ಲಾನ್ ಮಾಡಿದ್ದಾರೆ. OTT ಬೇರೆ ಅಂದ್ರೆ ಮೊಬೈಲ್ ಅಲ್ಲೇ ಬೇರೆ, ಟಿವಿಲೇ ಬೇರೆ, ಟೈಮಿಂಗ್ ಚೇಂಜ್ ಎಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿ ಎಲ್ಲ ರೂಮರ್ಸ್ ಬರ್ತಾ ಇದೆ, ಅಪ್ಡೇಟ್ ಬರ್ತಾ ಇದೆ, ಇನ್ಫಾರ್ಮೇಶನ್ ಬರ್ತಾ ಇದೆ. ಮತ್ತೆ ಅದು ಏನಾಗ್ತಾ ಇದೆ, ಹೇಗ್ ಮಾಡ್ತಾ ಇದಾರೆ, ಯಾವ ರೀತಿ ಬರುತ್ತೆ, ಈ ನ್ಯೂಸ್ ನಿಜನಾ ಅಂತೆಲ್ಲ ಮಾತಾಡೋಣ. ಇಂತ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬೇಕಂದ್ರೆ ಎಲಿಮಿನೇಟ್ ಯಾರು, ವೋಟಿಂಗ್ ಅಲ್ಲಿ ಯಾರು, ಫಸ್ಟ್ ಯಾರು, ಪಬ್ಲಿಕ್ ರಿಯಾಕ್ಷನ್ ಏನು, ಇಂತ ಎಲ್ಲಾನು ಬಿಗ್ ಬಾಸ್ ಬಗ್ಗೆ ಖಂಡಿತವಾಗ್ಲೂ ನಮ್ ಚಾನಲ್ ಅಲ್ಲಿ ಸಿಗುತ್ತೆ. ಲಾಸ್ಟ್ ಸೀಸನ್ ಯಾವ ರೀತಿ ಎಲ್ಲ ಹೇಳಿದಂತ ಒಂದ್ಸಲ ಹೋಗಿ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಪಬ್ಲಿಕ್ ಅಲ್ಲೂ ಇರುತ್ತೆ, ವೋಟಿಂಗ್ ಅಲ್ಲೂ ಇರುತ್ತೆ, ಎಲಿಮಿನೇಟ್ ಇಂತಾರೆ ಆಗಿದೆ ಅಂದ್ರೆ ಅಪ್ಡೇಟ್ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ವಿಷಯಕ್ಕೆ ಬರೋಣ. ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ತುಂಬಾ ಹೈಪ್ ಇದೆ. ಕಾರಣ ಇಷ್ಟನೇ, ಕಿಚ್ಚ ಅವರು ಬರಲ್ಲ ಅಂತ ಹೇಳಿದ್ರು, ಈಗ ಬರ್ತಾ ಇದ್ದಾರೆ. ಒಳ್ಳೆ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಕಳೆದ ಸೀಸನ್ ಗಳ ಕಂಪೇರ್ ಮಾಡ್ಕೊಂಡ್ರೆ ಈ ಸೀಸನ್ ಅಲ್ಲಿ ಕಿಚ್ಚ ಸರ್ ಅವರ ಮಾತು ನಡೆಯುತ್ತೆ, ಕಿಚ್ಚ ಸರ್ ಹೇಳಿದ್ದೇ ನಡೆಯುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಏನಕ್ಕಂದ್ರೆ ಅವರೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ, ಆ ಡಿಮ್ಯಾಂಡ್ಗೆಲ್ಲ ಒಪ್ಕೊಂಡಿದ್ದಾರೆ. ಮನೆ ತುಂಬಾ ಕ್ಲಾಸ್ ಆಗಿರ್ಬೇಕು, ಗ್ರ್ಯಾಂಡ್ ಆಗಿರ್ಬೇಕು, ಶೋ ಕೂಡ ಚೆನ್ನಾಗಿರ್ಬೇಕು, ಕನ್ನಡನೇ ಹೆಚ್ಚಾಗಿರ್ಬೇಕು, ಕನ್ನಡನೇ ಇನ್ಕ್ಲೂಡ್ ಆಗಿರ್ಬೇಕು, ಕನ್ನಡನೇ ಮಾತಾಡ್ಬೇಕು, ಕನ್ನಡ ಬಗ್ಗೆ ಜಾಸ್ತಿ ಐಪ್ ಕೊಡ್ಬೇಕಂತ ಕಿಚ್ಚ ಸರ್ ಹೇಳಿದ್ದಾರೆ. ಆದ್ರಿಂದ ಈ ವರ್ಷ ಬಿಗ್ ಬಾಸ್ ಒಂದು ಹೊಸ ರೀತಿ ಕಾಣೋದೊಂದು ಖಂಡಿತವಾಗ್ಲೂ ನಿಜ ಅನ್ಸುತ್ತೆ. ಇನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಮೊದಲೇ ಹೇಳಿದೆ, ಈಗ ಲಾಸ್ಟ್ ಸೀಸನ್ ಅಲ್ಲಿ ನಾವು ಜಿಯೋ ಸಿನಿಮಾದಲ್ಲಿ ಸೇಮ್ ಟೈಮ್ ನೋಡ್ತಾ ಇದ್ವಿ. ಕಲರ್ಸ್ ಕನ್ನಡದಲ್ಲಿ ಟಿವಿಲಿ ಬರ್ತಾ ಇದ್ರೆ ಇಲ್ಲಿ OTT ನಾವು ನೋಡ್ತಾ ಇದ್ವಿ. ಆದ್ರೆ ಈ ಸಲ ಬದಲಾವಣೆ ಮಾಡಿದಾರೆ ಅಂತ ಹೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ಆ ಅಪ್ಡೇಟ್ ಏನಂದ್ರೆ 1.5 ತಾಸು ಮುಂಚೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಬಿಗ್ ಬಾಸ್ ಬರೋದೇ 9:30 ಬರುತ್ತೆ ಕಲರ್ಸ್ ಕನ್ನಡದಲ್ಲಿ. 9:30ಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಬಿಗ್ ಬಾಸ್ ಬಂದ್ರೆ ಈ ಸಲ ಏನ್ ಮಾಡ್ತಾರೆ ಅಂದ್ರೆ ಆ 9:30ಗೆ ಇದ್ರಲ್ಲಿ ಬಂದ್ರೆ 7:30ಗೆ ನಮ್ಗೆ ಒಂದು OTT ಬರುತ್ತೆ, 8:30ಗೆ OTT ಬರುತ್ತೆ, 8 ಗಂಟೆಗೆ OTT ಬರುತ್ತೆ, 8:30ಗೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಪ್ಲೇ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ OTTಲಿ 8 ಗಂಟೆಗೆ ಕೊಡ್ತಾರೆ. 8 ಗಂಟೆಯಿಂದ 9:00ವರೆಗೆ OTT ಅಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಪ್ಲೇ ಮಾಡ್ತಾನೆ. ಆ ಪ್ಲೇ ಆದ್ಮೇಲೆ ಟಿವಿಲಿ ಪ್ರಸಾರ ಆಗುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕಾರಣ ಏನಂದ್ರೆ ಆಲ್ಮೋಸ್ಟ್ ಅಲ್ಲೂ ಮನೇಲಿ ಇರಲು ಟಿವಿಲೇ ನೋಡ್ತಾರೆ ಬಿಟ್ಬಿಡಿ. ಬಟ್ ಹೊರಗಡೆ ಇರೋರು ಆಲ್ಮೋಸ್ಟ್ ಅಲ್ಲಿ ಈ ಯಂಗ್ ಜನರೇಷನ್ ಅನ್ನ ಏನಿದೆ ಎಲ್ಲ ಮೊಬೈಲ್ ಅಲ್ಲೇ ನೋಡ್ತಾ ಇರ್ತಾರೆ. ಅದು ಸೇಮ್ ಟೈಮಿಗೆ ಬಂದ್ರು ಬೇರೆ ಟೈಮಲ್ಲಿ ಬಂದ್ರು ಮೊಬೈಲ್ ಅಲ್ಲೇ ಹೆಚ್ಚಾಗಿ ನೋಡ್ತಾರೆ. ಆದ ಕಾರಣ ಮೊಬೈಲ್ ಅಲ್ಲೇ ಸ್ವಲ್ಪ ಜಿಯೋ ಹಾಟ್‌ಸ್ಟಾರ್ಗೆ ಹೈಪ್ ಕೊಡೋಣ, ಯಾಕಂದ್ರೆ ಅವರು ಸ್ಪಾನ್ಸರ್ ಆಗಿರ್ತಾರೆ, ಅವ್ರ ಅದರಲ್ಲೇನೆ ಬರುತ್ತೆ. ಆದ ಕಾರಣ OTTಗೆ ಸ್ವಲ್ಪ ಒತ್ತು ಕೊಡೋಣ. 8 ಗಂಟೆಗೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಒಂದು ಬಿಗ್ ಬಾಸ್ ಬಂದ್ರೆ 9:00ವರೆಗೆ ಅದ್ರಲ್ಲಿ ಬರುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ, ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆ ರೀತಿ ಪ್ಲಾನ್ ಮಾಡ್ತಾ ಇದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಮೀಟಿಂಗ್ ಎಲ್ಲ ನಡೀತಾ ಇದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಇನ್ನೂ ಫೈನಲ್ ಆಗಿಲ್ಲ, ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ಈಗ OTTಲಿ ಮುಂದೆ ಬಂದ್ಬಿಟ್ರೆ ಟಿವಿಲಿ ನೋಡೋ ಜನ ಸಂಖ್ಯೆ ಕಡಿಮೆ ಆಗುತ್ತೆ, ಅವ್ರಿಗೆ ಟಿವಿಯಲ್ಲಿ UTR ಬೇಕಾಗುತ್ತೆ, ಟಿವಿಯಲ್ಲಿ ರೇಟಿಂಗ್ ಬೇಕಾಗುತ್ತೆ. ಆದ ಕಾರಣ ಇದು ಆಲೋಚನೆ ಮಾಡುವ ಸಂಗತಿ ಅಂತ ಹೇಳ್ಬೋದು. ಕಾರಣ ಇಷ್ಟನೇ, ಈಗ ಟಿವಿಲಿ ಬಂದ್ರು ಮೊಬೈಲ್ ಅಲ್ಲಿ ಮುಂಚೆ ಬಂದ್ರು ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಮೊಬೈಲ್ ಅಲ್ಲೇ ನೋಡ್ತಾರೆ. ಬಟ್ ಮೊಬೈಲ್ ನೋಡ್ಬಿಟ್ರೆ ಮತ್ತೆ ಟಿವಿಲಿ ನೋಡಲ್ಲ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಏನಾದ್ರು ಸ್ಟಾಪ್ ಮಾಡಿದ್ರು ಮಾಡ್ಬೋದು. ಇಲ್ಲ ಹೆಂಗೆ ಇದ್ರು ಸೀರಿಯಲ್ಸ್ ನೋಡೋರಾಗ್ಲಿ, ಮನೇಲಿ ಸೀನಿಯರ್ ಸಿಟಿಸನ್ಸ್ ಆಗ್ಲಿ, ತುಂಬಾ ಲೇಡೀಸ್ ಆಗ್ಲಿ ಏನ್ ಮಾಡ್ತಾರೆ, ಟಿವಿಲೇ ನೋಡ್ತಾರೆ, ಟಿವಿಲಿ ಹಾಕೋಣ ಅಂತ ಅಂದ್ರು ಅನ್ಕೋಬಹುದು. ಒಂದ್ ವೇಳೆ ಈ ರೀತಿ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಕಲರ್ಸ್ ಕನ್ನಡಕ್ಕೆ TRP ತುಂಬಾ ಕಡಿಮೆ ಆಗುತ್ತೆ. ಆ ಕಾರಣ ಇದು ಆಲೋಚನೆ ಮಾಡಿ ಕೂಡ ಅವರು ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು. ಇದೊಂದು ಇನ್ಫಾರ್ಮೇಶನ್ ಅಪ್ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ಮೇಲೆ ಖಂಡಿತವಾಗ್ಲೂ ಕನ್ಫರ್ಮ್ ವಿಡಿಯೋ ಒಂದು ಬಂದೇ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ. ಯಾಕಂದ್ರೆ 8 ಗಂಟೆಗೆ ಬರೋದು ಸರಿನಾ, ಇಲ್ಲ ಒಂದೇ ಸಲ ಅಟ್ ಸೇಮ್ ದ ಟೈಮ್ ಮೊಬೈಲ್ ಅಲ್ಲೂ ಕಲರ್ಸ್ ಕನ್ನಡ ಬರೋದು ಸರಿನಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.